ಲಾಸ್ಟ್ ವೀಕ್ ಒಂದು ಕಪಲ್ ಬಂದಿದ್ರು. ಅವ್ರದ್ದು ಡೌಟ್ ಏನಂದರೆ, ಸೆಕ್ಸ್ ಮಾಡಬೇಕಾದ್ರೆ ಮಾತಾಡಬೇಕು ಅಥವಾ ಸೈಲೆಂಟಾಗಿ ಮಾಡಬೇಕು ಅಂತೇಳಿ. ತುಂಬ ಆಶ್ಚರ್ಯ ಮತ್ತು ಕಾಮನ್ ಕ್ವಶನ್ನು ತುಂಬ ಕಪಲ್ ಕೇಳೋವಂಥದ್ದು. ನಮ್ಮ ಇಂಡಿಯನ್ ಕಪ್ಪಲಲ್ಲಿ ಮೇಯ್ನ್ 2 ಮಿಸ್ಟೇಕ್ ಏನಂದರೆ, ಒಂದು ಲೈಟ್ ಇರೋದಿಲ್ಲ, ಇನ್ನೊಂದು ಮಾತುಕತೆ ಕಮ್ಯುನಿಕೇಷನ್ ಇರಲ್ಲ. ಆ್ಯಕ್ಚುಲಿ ಒಂದು ಸಣ್ಣದಾಗಿ ಲೈಟ್ ಇರಬೇಕು ಮತ್ತು ಕಮ್ಯುನಿಕೇಷನ್ ಇರಬೇಕು. ಆವಾಗ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ನು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ರೀಸೆಂಟ್ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಒಂದು ವುಮನ್ಗೆ ಆರ್ಗಸಮ್ ಸಿಗೋದು ಒಂದು ಕಮ್ಯುನಿಕೇಷನ್ ಜಾಸ್ತಿ ಮಾತಾಡೋದ್ರಿಂದ ಸೆಕ್ಸ್ ಮಾಡಬೇಕಾದ್ರೆ. ಇನ್ನೂ ಬೆನಿಫಿಟ್ ಏನಂದರೆ, ರಿಲೇಷನ್ಶಿಪ್ ಇಂಪ್ರೂವ್ಮೆಂಟ್ ಆಗುತ್ತೆ, ಬಾಂಡಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ, ಮತ್ತು ಲೈಕು ಡಿಸ್ಲೈಕ್ ಏನು ಮಾಡೋದ್ರಿಂದ ಖುಷಿ ಆಗುತ್ತೆ ಅಂತ ಒಬ್ರಿಗೊಬ್ರು ಮಾತಾಡ್ಬೋದು. ಕಾಂಡೋಮ್ ಯೂಸ್ ಮಾಡಬೇಕೋ ಬೇಡವೋ, ಅಥವಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕೋ ಬೇಡವೋ, ಈ ಥರ ಓಪನ್ ಕಮ್ಯುನಿಕೇಷನ್ ಇದ್ದಷ್ಟು ಮೆನ್ನು ಮತ್ತು ವುಮನ್ಗೆ ಬೆನಿಫಿಟ್ ಇದೆ. ಅಂದರೆ ಸೆಕ್ಸ್ ಮಾಡಬೇಕಾದ್ರೆ ಒಬ್ರಿಗೊಬ್ರು ಓಪನ್ನಾಗೆ ಡಿಸ್ಕಷನ್ ಮಾಡೋದ್ರಿಂದ ಇಬ್ಬರಿಗೂ ಒಂದು ಆರ್ಗ್ಯಾಸಮ್ ಅಥವಾ ತೃಪ್ತಿ ಸಿಗತ್ತೆ.